ಮನೆಗೆಲ್ಲ ಪೇಂಟಿಂಗ್ ಮಾಡೋದಕ್ಕಿಂತ ಈ ಥರ ಪ್ರೈಮರಿ ಶಾಲೆಗೆ ಪೇಂಟಿಂಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದು ಆನಗಳ್ಳಿ ಶಾಲೆ. ನಾವೆಲ್ಲ ಶಾಲೆಗೆ ಹೊಪ್ಪತ್ತಿಗೆ ಗಾಡಿಗೆಲ್ಲ ಸುಣ್ಣ ಬಳಿತಾ ಇದ್ರು. ಈಗೆಲ್ಲ ಕಾಣಿ ಎಷ್ಟು ಚಂದ ಮಾಡಿ ಡಿಸೈನ್ ಮಾಡಿ ತಂದಿಕಿ. ಗೌರ್ಮೆಂಟ್ ಶಾಲೆಗೆ ಮಧ್ಯಾಹ್ನ ಬಿಸಿ ಊಟ ಸಿಗತ್ತೆ. ಎಷ್ಟೋ ವರ್ಷದ ಮೇಲೆ ನಾನು ಇವತ್ತು ಈ ಶಾಲೆಗೆ ಸಿಕ್ಕೋ ಬಿಸಿ ಊಟ ಮಾಡಿದೆ. ಆಗಳಿಕೆ ಬಟ್ಲೆ ಹಿಡ್ಕೊಂಡು ಲೈನಲ್ಲಿ ನಿಂತ್ಕೊಂಡು ಊಟ ಮಾಡೋ ಖುಷಿನೇ ಬೇರೆ ಇತ್ತು. ದೇವ್ರ ಇದು ಅರ್ಥ ಅರ್ತಿಲ್ಲ ಅದ ಅರ್ಥ ಇಲ್ಲ. ಹೌದಾ? ಕುಂದಾಪುರದಲ್ಲಿಪ್ಪು ಎಲ್ಲ ಊರು ಚಂದನೇ, ಅದರಲ್ಲೂ ಈ ಊರಂತೂ ಇನ್ನೂ ಚಂದ ಕಾಂಬುಕ್ಕೆ. ಇದು ಬೇರೆ ಯಾವುದೂ ಅಲ್ಲ, ಇದು ನಮ್ಮೂರು ಹೆಮ್ಮಾಡಿ. ಗೋಡೆಗೆಲ್ಲ ಎಷ್ಟಪ್ಪ ಬೇಕಾದರೂ ಪೇಂಟಿಂಗ್ ಮಾಡ್ಲಕ್ಕೆ, ಆದರೆ ಈ ಥರ ಕಬ್ಬಿಣ ಜಾಲಿಗೆಲ್ಲ ಪೇಂಟಿಂಗ್ ಮಾಡೋದಿತ್ತಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ತವೆ. ಇದನ್ನು ನಾವು ಗುಡ್ಡಮಾಡಿ ದೇವಸ್ಥಾನದಲ್ಲಿ ಮಾಡದ್ದು. ಇಬ್ಬರು ಶಾಲೆಗೆ ಗೊತ್ತಿಲ್ಲ? ಶಾಲೆಗೆ ಗೊತ್ತಿಲ್ಲ? ಇವತ್ತು ರಜೆಯಾ? ಹೋಯ್ ಬಂದ್ಯಾ? ಎಷ್ಟನೇ ಕ್ಲಾಸ್ ನಿಂಗೆ? ಇವಳಿಗೆ ಶಾಲೆಗೆ ಗೊತ್ತಿಲ್ಲ ಮರ ಅವಳೆ ಬರುವ ವರ್ಷ ಗೊತ್ತೆ, ಈ ವರ್ಷ ಗೊತ್ತಿಲ್ಲ. ಎಂತ ಮರತ್ತಿ ನೀನು? ಹೆಸರು ಎಂತ ನಿಂದ? ದೀಕ್ಷಾ. ಸ್ಲ್ಯಾಬ್ ಮನೆ ಮಳೆಗಾಲದಲ್ಲಿ ನೀರು ಸೋರತ್ತಂತ ಮೇಲ್ಗಡೆ ಶೀಟ್ ಮಾಡ್ತಾರೆ. ಶೀಟ್ ಹಾಕೋ ಮುಂಚೆ ಈ ಥರ ಹ್ಯಾಂಗ್ಲರ್ ಪಟ್ಟಿ ಹಾಕಂತಾರೆ. ಇದಕ್ಕೆ ಲೈಕ್ ಮಾಡಿ ಮೊದಲು ಜಿಂಕ್, ಆಮೇಲೆ ಯಾವುದಾದ್ರೂ ಒಂದು ಕಲರ್ ಹೊಡಿಕ. ಇಲ್ಲ ಅಂದರೆ 2-3 ವರ್ಷದಲ್ಲಿ ತುಕ್ ತಿಂಬಕ್ಕೆ ಶುರುವಾತು. ಇಲ್ಲ ಎಪಾಕ್ಸಿನ ಒಂದ್ಸಲ ಹೊಡೆದ್ರೂ ಸಾಕತ್ತು. ಈ ಮನೆ ಕೆಲಸನ ನಾಳೆ ಒಳಗೆ ಬಿಟ್ಕೊಡ್ಕಂತ, ಅದಕ್ಕೆ ಇವತ್ತು ರಾತ್ರಿನೂ ಕೆಲಸ ಮಾಡ್ತಾ ಇತ್ತು. ಇಲ್ಲೊಂದು ಮನೆಗೆ ಪೇಂಟಿಂಗ್ ಕೆಲಸ ಮಾಡಿ ಮುಗಿಸಿ ಕೊಟ್ಟಿದ್ದು ಕಾಣಿ. ಈ ಮನೆಗೆ ಪೇಂಟಿಂಗ್ ಹೇಗಾಯ್ತಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಮನೆ ಪೇಂಟಿಂಗ್ ಇದ್ದರೆ ನನಗೆ ಹೇಳಿ ಅಕ್ಕ.